ಹಬ್ಬ ಮಾಡ್ತೀಯ ನಕ್ಷತ್ರ? ಅದು ನನ್ ಭೂಪತಿ ಜೊತೆ. ಈಗ ಮಾಡು ನೋಡೋಣ. ಎಲ್ಲ ಬಿಟ್ಟು ನನ್ನ ಹತ್ರ ಓಡ್ ಬರ್ಲೇಬೇಕು. ಮ್ಯಾಮ್, ನಿಮಗ್ ಗ್ಯಾರಂಟಿ ಇದೆಯಾ ಆ ನಕ್ಷತ್ರ ನಿಜವಾಗ್ಲೂ ಆ ಒಟ್ಟಾರ ಜನ ಕೈ ಕೊಟ್ಟಿ ಇಲ್ಲಿಗೆ ಬರ್ತಾಳೆ ಅನ್ಸುತ್ತಾ? ಖಾಲಿ ಡಬ್ಬಿ ನೋಡೋಣ. ಚಿಕ್ಕಿ ಒಳ್ಳೋಣ. ನನ್ ಕೈಲಿ ಇದಕ್ಕಿನ್ನ ಜಾಸ್ತಿ ಸಹಾಯ ಮಾಡಕ್ಕಾಗಲ್ಲ, ಬೇಜಾರ್ ಮಾಡ್ಕೊಬೇಡಮ್ಮ. ಈ ಚದುರಿದ ರೋಡಲ್ಲಿ ಬಿದ್ದ ಆಕ್ಸಿಡೆಂಟ್ ಆದ್ಮೇಲೆ ನನ್ನ ಅವಸ್ಥೆ ನೋಡಿ ಹೀಗಾಗಿದೆ. ಇನ್ ಮುಂದಕ್ಕೆ ಈ ತರ ಆಗ್ಬಾರ್ದು ಅಂದ್ರೆ ನೀನ್ ಈ ಸ್ಪರ್ಧೆ ಗೆಲ್ಲೇಬೇಕು. ಒಟ್ಟಾರೆ ಜನರಿಗೆಲ್ಲ ನಿನ್ ಮೇಲೆ ತುಂಬಾ ನಂಬಿಕೆ, ಅದಕ್ಕೆ ಈ ಕೆಲಸ ನಿನಗೆ ವಹಿಸಿದ್ದಾರೆ. ಆ ನಂಬಿಕೆನ ಉಳಿಸಿ ಗೆದ್ದು ತೋರ್ಸು ನಕ್ಷತ್ರ, ಆಗತ್ತಲ್ವಾ? ಪ್ಲೀಸ್, ನಾನ್ ನಿಂಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇಲ್ಲ ಅನ್ಬೇಡ, ಬಂದ್ಬಿಡು. ಯಾಕ್ ಚಿಕ್ಕಿ ಅವಾಗಿಂದ ಸುಮ್ನೆ ನಿಂತಿದ್ಯಾ? ನಡಿ, 9:30 ಆಯ್ತು. ಖಾಲಿ ಡಬ್ಬಿ, ಈ ವರ್ಷ ಕೆಲ್ಸ ಎಲ್ಲ ಕಲ್ತು ಮುಂದಿನ ವರ್ಷ ನಾನೇ ಮುಂದೆ ನಿಂತು ಕೆಲ್ಸ ಮಾಡಿಸ್ಬೇಕು ಅಂದ್ರೆ ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ನೀನ್ ಈ ಗಡ್ ಗಂಬ ತರ ನಿಂತ್ರೆ ಹೇಗೆ ಹೇಳು? ನಡಿಯೇ ಹೋಗೋಣ. ಮುಂದಿನ ವರ್ಷದವರೆಗೂ ಯಾಕೆ ಕಾಯ್ಬೇಕು ಭೂಪತಿ? ಈ ವರ್ಷನೇ ನೀನೇ ಮುಂದೆ ನಿಂತು ಹಬ್ಬ ನಡ್ಸ್ಕೊಡ್ಬೋದಲ್ವಾ? ಏನು ಈ ವರ್ಷನ? ಏನ್ ಜೋಕ್ ಮಾಡ್ತಾ ಇದೀಯಾ? ಪಕ್ಕಾ ಜೋಕೆ ದೋಸ್ತ್. ಇನ್ನೇನ್ ಮತ್ತೆ? ನೀನ್ ಬಾಯ್ ಬಿಟ್ಟು ಚಂದ ಕೇಳೋಕೆ ನಾಚ್ಕೋತ್ಯಾ? ಇನ್ನ ಎಲ್ಲಾ ಕೆಲ್ಸ ನಿಂಗೆ ಕೊಟ್ರೆ ಅಷ್ಟೇ ಮತ್ತೆ. ಕರೆಕ್ಟ್ ಆಗಿ ಹೇಳ್ದೆ ದೋಸ್ತ. ಏಯ್ ಖಾಲಿ ಡಬ್ಬಿ, ನಗು ಬರ್ದಿರ ಜೋಕ್ ಹೇಳ್ಕೊಂಡು ನಗ್ಸಕ್ ಟ್ರೈ ಮಾಡ್ತಾ ಇದ್ಯಾ? ನಡಿ ಹೋಗೋಣ, ಟೈಮ್ ವೇಸ್ಟ್ ಮಾಡ್ಬೇಡ. ಇಲ್ಲ ಕಣೋ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ ನೀನೇ ಮುಂದೆ ನಿಂತು ಎಲ್ಲ ಕೆಲ್ಸ ನೋಡ್ಕೋಬೇಕು. ನನಗ್ ಬೇರೆ ಕೆಲ್ಸ ಬಂದಿದೆ, ನಾನ್ ಹೊರಡ್ಲೇಬೇಕು. ಏಯ್ ಖಾಲಿ ಡಬ್ಬಿ, ಏನ್ ತಮಾಷೆ ಮಾಡ್ತಾ ಇದ್ಯಾ? ಇಡೀ ವಟಾರ ಜನ ನಿನ್ನ ನಂಬಿ ಜವಾಬ್ದಾರಿನ ನಿನಗ್ ಕೊಟ್ಟಿದ್ರೆ ನೀನ್ ಬೇರೆ ಕೆಲ್ಸ ಅಂತ ಹೇಳ್ತಿದ್ಯಲ್ಲ, ಏನ್ ಆ ಕೆಲ್ಸ ಇದಕ್ಕಿಂತ ಮುಖ್ಯನಾ? ನನ್ಗೆರಡು ಮುಖ್ಯ ಕಣೋ. ದಿಢೀರಂತ ಬಂದಿದೆ, ನಾನ್ ಹೊರಡ್ಲೇಬೇಕು. ಸರಿ ಆಯ್ತು, ಅದೇನ್ ಕೆಲ್ಸನೋ ನೀನ್ ಹೇಳು, ನಾನೇ ಹೋಗಿ ಮುಗಿಸ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇರು, ಈ ಕೆಲ್ಸ ನೀನೇ ನೋಡ್ಕೊ. ನಕ್ಷತ್ರ, ನನ್ಗಿದೆಲ್ಲ ಗೊತ್ತಿಲ್ಲ ಕಣೋ. ಇಲ್ಲ, ನೀನ್ ಹೋದ್ರೆ ಆಗಲ್ಲ, ನಾನೇ ಹೋಗ್ಬೇಕು. ನನ್ ಮಾತ್ ಕೇಳೋ. ನಾನ್ ನಿನ್ಗೆ ಫೋನ್ ಮಾಡಿ ಮಾಡಿ ಎಲ್ಲ ಹೇಳ್ತಿರ್ತೀನಿ. ಹಬ್ಬಕ್ಕೆ ಏನೇನ್ ಬೇಕು, ಎಲ್ಲೆಲ್ಲಿ ಸಿಗುತ್ತೆ, ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಪ್ರತಿಯೊಂದನ್ನು ಫೋನಲ್ಲೇ ಹೇಳ್ತಿರ್ತೀನಿ, ಆಯ್ತಾ? ನಾನ್ ಹೇಳಿದ ಕಡೆ ಹೋಗೋದು, ನನ್ನ ಹೆಸರು ಹೇಳೋದು, ತರೋದು, ಅಷ್ಟೇ ನಿನ್ ಕೆಲ್ಸ. ಪ್ಲೀಸ್, ತುಂಬಾ ಇಕ್ಕಟ್ಟಲ್ಲಿದ್ದೀನಿ. ಏನೋ ಅಪ್ಪ, ಬರ್ತಾ ಬರ್ತಾ ವಿಚಿತ್ರವಾಗಿ ಆಡ್ತಾ ಇದೆಯಾ. ಏನ್ ಮಾಡ್ತಿದ್ಯೋ ನಂಗಂತೂ ಅರ್ಥನೇ ಆಗ್ತಿಲ್ಲ. ನನ್ ಪರಿಸ್ಥಿತಿ ಆಗಿದೆ ಕಣೋ, ನನ್ನ ನಂಬು. ನಾನು 5-5 ನಿಮಿಷಕ್ಕೂ ಕಾಲ್ ಮಾಡಿ ಎಲ್ಲ ಹೇಳ್ಕೊಡ್ತೀನಿ. ನನ್ ಹೇಳ್ದಂಗೆ ಒಂದೊಂದ್ ಕೆಲ್ಸಾನೇ ಮಾಡು, ಎಲ್ಲ ರೆಡಿ ಆಗುತ್ತೆ. ನನ್ ಟೈಮ್ ಆಗ್ತಿದೆ ಕಣೋ. ಬಾಯ್. ಏನ್ ಎಮರ್ಜೆನ್ಸಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟಾದ್ರೂ ಹೋಗು, ಎಲ್ಲಿ ಹೋಗ್ತಿದ್ಯಾ? ಅದು ಶ್ವೇತಾ ಮೇಡಮ್ ಕೇಟರಿಂಗ್ ಬೇಕಂತೆ, ಅರ್ಜೆಂಟ್ ಅಂತೆ. ತಗೋ. ದೋಸ್ತ, ಏನೋ ಮಾಡ್ಲಿ ಇವಾಗ? ಈ ಖಾಲಿ ಡಬ್ಬಿ ಬೇರೆ ಹೀಗ್ ಹೊಟ್ಟೋಯ್ತು. ಈ ಕರ್ಪೂರ ಎಲ್ ಸಿಗುತ್ತೋ, ಗಂಧದ ಗಡ್ಡಿ ಎಲ್ ಸಿಗುತ್ತೋ, ಇದೇ ನನಗ್ ಗೊತ್ತಿಲ್ಲ. ಈ ಚಪ್ರ ಹಾಕಿ ಗಣೇಶ ಕೂರ್ಸೋದಕ್ ಆಗತ್ತಾ ನನ್ ಕೈಯಲ್ಲಿ? ನೀನ್ ತಲೆ ಕೆಡ್ಸ್ಕೋಬೇಡ ದೋಸ್ತ, ಚಿಕ್ಕಿ ಹೇಳಿದಾಳಲ್ಲ ಫೋನ್ ಮಾಡಿ ಹೇಳ್ತೀನಿ ಅಂತ. ನಾನ್ ನಿನ್ ಜೊತೆ ಇರ್ತೀನಿ. ನನ್ಗೂ ಚಿಕ್ಕಿ ಜೊತೆ ಅಂಗಡಿ ಸುತ್ತಿ ಅಭ್ಯಾಸ ಅಲ್ವಾ? ನನಗ್ ತುಂಬಾ ಟೆನ್ಷನ್ ಆಗ್ತಿದೆ ದೋಸ್ತ.
ಒಟ್ಟಾರೆ ಜನ ಬೇರೆ ಎಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಒಂದ್ ಚೂರ್ ಎಡ್ವಟ್ಟಾದ್ರೂ ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ ಕಣೋ. ಕಾಲಕ್ ಬೀಳೋದೊಂದ್ ಬಾಕಿ, ಅಷ್ಟೆಲ್ಲ ಡ್ರಾಮಾ ಮಾಡಿದೀನಿ, ಇನ್ನೂ ಬಂದಿಲ್ಲ. ಟೈಮ್ ಆಲ್ರೆಡಿ 9:55 ಆಗಿದೆ. ಮ್ಯಾಮ್, ನೀವು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕಿತ್ತು. ಇದು ತುಂಬಾ ರಿಸ್ಕಿ ಶೋ. ಇನ್ ಕೇಸ್ ಇದೇನಾದ್ರೂ ನಡಿಲಿಲ್ಲ ಅಂದ್ರೆ ಬೇರೆ ಸ್ಟೇಷನ್ ಅವರೆಲ್ಲ ನಮ್ಮನ್ನ ಆಡ್ಕೊಂಡ್ ನಗ್ತಾರೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಕ್ಸ್ಟ್ರಾ ಟೆನ್ಷನ್ ಕೊಡಬೇಡ. ಏನಾದ್ರೂ ಬಂದಿಲ್ಲ ಅಂದ್ರೆ ಅವಳನ್ನ ಮೇಡಮ್, ಹಾ ಮೇಡಮ್. ಎಷ್ಟೊತ್ ಮಾಡ್ತೀನಿ ನಕ್ಷತ್ರ? ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಮ್ಯಾಮ್ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಎನಾಫ್ ನಲ್ಲಿ ಏನಕ್ಕೊಳ್ಗ ಅಷ್ಟೊಂದು ಬೈತಿದ್ಯಾ? ನೋಡು ಪಾಪ ಹೇಗ್ ಓಡ್ಕೊ ಬಂದಿದ್ದಾಳೆ ಅಂತ. ನಕ್ಷತ್ರ, ನೀನ್ ಕೂತ್ಕೋ. ಪರವಾಗಿಲ್ಲ ಮೇಡಮ್. ಇಟ್ಸ್ ಓಕೆ, ಕೂತ್ಕೋ. ಸ್ವಲ್ಪ ಹೊತ್ತು ಸುಧಾರ್ಸ್ಕೋ. ನಾನು ಶೋ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸಿ ನಕ್ಷತ್ರ, ಇದು ನಮ್ಗೆ ದೊಡ್ಡ ಚಾಲೆಂಜ್. ನಮ್ಮ FM ಸ್ಟೇಷನ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ 10 hours ಕಂಟಿನ್ಯೂಸ್ ಲೈವ್ ಹೋಗ್ತಿದೀವಿ, ಅದು ಸಿಂಗಲ್ RJ. ನಾನ್ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಮೇಡಮ್? ಇವತ್ ಟಾಪಿಕ್ ಅಂತ ಏನಿಲ್ಲ, ಇಡೀ ಸಿಟಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತರ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕಾಲರ್ಸ್ ನ ಕೇಳ್ಬೇಕು. ಹಲೋ, ಹಾ ಹೊರಟ್ಯಾ? ಸರಿ, ಅಡ್ರೆಸ್ ಕೇಳ್ಕೊ. ವಿದ್ಯಾರಣ್ಯಪುರ ಹೋಗು. ಕಾವೇರಿ ಟೆಂಟ್ ಡೆಕೋರೇಷನ್ಸ್ ಅಂತ ಒಂದಿದೆ, ಅಲ್ಲಿ ಹೋಗು. ಹಾ, ಮ್ಯಾಪ್ ಅಲ್ಲಿ ಬರುತ್ತೆ, ಅಡ್ರೆಸ್ ಹಾಕೊಂಡು ಹೋಗು. ಅಲ್ಲಿ ಹೋಗಿ ಕಾಲ್ ಮಾಡು, ಮಿಕ್ಕಿದೆಲ್ಲ ನಾನು ಹೇಳ್ತೀನಿ. ಹಾ, ಸಾರಿ ಮೇಡಮ್, ಅದು ಭೂಪತಿ. ನೀವು ಮುಂದುವರಿಸಿ. ಚೆನ್ನಾಗ್ ನಡಿಬೇಕು ನಕ್ಷತ್ರ. ನಿನ್ನ ನಂಬಿ ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದೀನಿ. ಇಲ್ಲ ಮೇಡಮ್, ಚೆನ್ನಾಗಾಗುತ್ತೆ, ನಾನ್ ಮಾತಾಡ್ತೀನಿ. ಗುಡ್. ನಿನ್ ರೆಕಾರ್ಡಿಂಗ್ ರೂಮ್ ಹೋಗು, ಆಲ್ರೆಡಿ ಲೇಟ್ ಆಗಿದೆ. ಮೇಲೆ ಫಸ್ಟ್ ಅವಳು ಫೋನ್ ಕಿತ್ಕೋ. ಅದರಿಂದ ತಾನೆ ಅವಳು ಭೂಪತಿ ಜೊತೆ ಮಾತಾಡ್ತಿರೋದು. ಇವತ್ತಿಡೀ ದಿನ ಅವ್ರಿಬ್ರು ಮಧ್ಯ ಬರೀ ಮೌನ. ಶೋ ಮುಗಿಸಿ ಮನೆಗೆ ಹೋಗೋವರ್ಗು ಭೂಪತಿ ಜೊತೆ ಒಂದ್ ಮಾತು ಆಡ್ಬಾರ್ದು. ಓಕೆ ಮ್ಯಾಮ್, ನಾನು ಈಗ್ಲೇ ಹೋಗಿ ಫೋನ್ ಕಿತ್ಕೊಂಡು. ಭೂಪತಿ, ಐ ಆಮ್ ಕಮಿಂಗ್. ಟುಡೇ ಇಸ್ ಆರ್ ಡೇ. ನಾನು ನೀನು ಇಬ್ರೆ, ನನಗೆ ಅದೇ ದೊಡ್ಡ ಹಬ್ಬ. ಅಪ್ಪ ಗಣಪತಿ, ನಿನ್ ಪೂಜೆಗ್ ತಯಾರಿ ಮಾಡಕ್ ಬಿಟ್ಟು ಇಲ್ಲಿ ಬಂದ್ ಕೂತಿದೀನಿ ಅಂತ ಸಿಟ್ ಮಾಡ್ಕೋಬೇಡಪ್ಪ. ನನಗ್ ನೀನ್ ಹೇಗ್ ದೇವ್ರೋ, ಇಲ್ಲಿ ಸಂಬಳ ಕೊಡೋ ಶ್ವೇತಾ ಮೇಡಮು ದೇವ್ರಿದ್ದಂಗೆ. ಕರ್ತವ್ಯ ದ್ರೋಹ ಮಾಡಕ್ ಮನ್ಸಾಗ್ದೆ ಬಂದಿದೀನಿ. ನೋಡು, ಇಲ್ಲಿ ನನ್ ಕೆಲ್ಸ, ಅಲ್ಲಿ ನನ್ ಫ್ರೆಂಡ್ ಭೂಪತಿ ಕೆಲ್ಸ, ಎರಡು ಯಾವ ವಿಜ್ಞಾನೂ ಇಲ್ದೆ ನಡೆಯೋ ತರ ನೀನೇ ನೋಡ್ಕೋಬೇಕು. ನಿನ್ನೆ ನಂಬಿದೀನಿ, ಎಲ್ಲ ನಿನ್ ಕೈಲಿದೆ. ಶುರು ಮಾಡ್ಬೋದಾ? ಮ್ಯಾಮ್. ಮೇಡಮ್, ಒಂದ್ ನಿಮಿಷ. ಹಲೋ ಮಿಸ್ಟ್ರಿ, ಡೆಕೋರೇಷನ್ ಅಂಗಡಿ ತಲುಪ್ತೀಯಾ? ಸರಿಯಾಗಿ ಕೇಳಿಸ್ಕೊ, ಅಲ್ಲಿ ಓನರ್ ಮುಖೇಶ್ ಅಂತ ಇರ್ತಾರೆ, ಅವ್ರ ಜೊತೆ ಮಾತಾಡು. ಪ್ರತಿ ವರ್ಷ ನಾವಲ್ಲೇ. ಮೇಡಮ್, 10 ಗಂಟೆಗೆ ಶೋ ಅಂದ್ರೆ 10 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು. ಏನ್ ನೀನು ಸ್ಟುಡಿಯೋ ಒಳಗ್ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಇವಾಗ್ಲೇ ಆಫ್ ಮಾಡ್ತೀನಿ.
ಮೇಡಮ್ ಭೂಪತಿ ಜೊತೆ ಕಾಲಲ್ಲಿ ಇವತ್ತಷ್ಟೇ ಸಿಸ್ಟಮ್ ಕರೆಕ್ಟ್ ಆಗಿ ಏನೇನೋ ಇಶ್ಯೂ ಆಗಿದೆ. ಅದ್ರ ಮೇಲೆ ನೀನ್ ಮೊಬೈಲ್ ಯೂಸ್ ಮಾಡ್ತಿದ್ಯಾ. ಶ್ವೇತಾ ಮ್ಯಾಮಿಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ. ಸೊ ನೋ ಮೊಬೈಲ್. ಹಲೋ, ನೀವು ಸ್ವಿಚ್ ಆಫ್ ಮಾಡಿ. ಹಾ ಮ್ಯಾಮ್. ಅಯ್ಯೋ ದೇವ್ರೆ, ಭೂಪತಿ ಇಷ್ಟಕ್ಕೆಲ್ಲ ಒಪ್ಪಿದ್ದೆ ನಾನ್ ಕಾಲ್ ಮಾಡಿ ಮಾಡಿ ಎಲ್ಲಾನು ಹೇಳ್ಕೊಡ್ತೀನಿ ಅಂತ. ಆದ್ರೆ ಇವಾಗ ಮೊಬೈಲೇ ಇಲ್ಲ. ಗಣೇಶ, ನಿನ್ ಕೈ ಮುಗ್ದು ಇನ್ನೂ 5 ನಿಮಿಷನೂ ಆಗಿಲ್ಲ, ಅಷ್ಟ್ರಲ್ಲಿ ಇಷ್ಟ ದೊಡ್ಡ ವಿಜ್ಞಾನ. ಹೀಗ್ ಮಾಡ್ಬೇಡಪ್ಪ, ಭೂಪತಿ ಕಷ್ಟ ಆಗುತ್ತೆ. ಒದ್ದಾಡ್ತಿದ್ದಾನೆ, ಏನಾದ್ರೂ ದಾರಿ ತೋರ್ಸು ಪ್ಲೀಸ್. ಏನ್ ಇನ್ನೂ ಶೋ ಸ್ಟಾರ್ಟ್ ಮಾಡಿಲ್ವಾ? ಆಲ್ರೆಡಿ ಟೈಮ್ ಆಯ್ತು. ಹಾ ಮ್ಯಾಮ್. ನಕ್ಷತ್ರ ಸ್ಟಾರ್ಟ್ ಮಾಡು. ಗುಡ್ ಲಕ್ ನಕ್ಷತ್ರ. ಐ ನೋ, ನಾನು ಅನ್ಕೊಂಡಿರೋದಕ್ಕಿಂತ ಶೋ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ. ಟೆನ್ಷನ್ ಮಾಡ್ಕೋಬೇಡ, ಚೆನ್ನಾಗಿ ಮಾಡು. ಆಲ್ ದಿ ಬೆಸ್ಟ್. ದೋಸ್ತ, ಏನೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಅವಳ ಹಂಗೆ ದೋಸ್ತ್, ಯಾವಾಗ್ಲೂ ಅವಳ ಫೋನ್ ನ ಚಾರ್ಜ್ಗೆ ಹಾಕೊಳ್ಳಲ್ಲ. ನಮ್ಗೆ ಇದ್ದಿದ್ದೊಂದೇ ಲಾಸ್ಟ್ ಆಪ್ಷನ್ ತಾನೆ. ಅವಳು ನಮಗ್ ಕಾಲ್ ಮಾಡಿ ಹೇಳ್ತಾಳೆ, ಆಮೇಲೆ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಅಂತ. ಈಗ ಅವಳೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ನಾವ್ ಏನ್ ಮಾಡ್ಬೇಕು? ನಕ್ಷತ್ರ 3, 2, 1 ಗೋ.